ಅತ್ತೆ ನಾವೆಷ್ಟೇ ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ ನೀವು? ಏನು ಕೇಳಲಿ? ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ನಿಮಗೆ ಗೊತ್ತಾಗ್ತಿತ್ತು. ಏನು ಗೊತ್ತಾಗೋದು? ನಾವು ನಿಮ್ಮ ಜಾಗದಲ್ಲೇ ನಿಂತು ಯೋಚನೆ ಮಾಡಿ ಹೇಳ್ತಿದ್ದೀವಿ. ನೀವು ಹೇಳ್ತೀರಾ, ಆದರೆ ನನ್ಗೆ ಆಗ್ಬೇಕಲ್ಲ. ಅನ್ಕೊಂಡ್ರೆ ದೇವ್ರೇ ಆಗ್ಬೋದು ಅಂತ ನೀವೇ ಹೇಳಿದ್ರಿ. ನೀವೇನು ಅನ್ಕೊಳ್ತಾನೆ ಇಲ್ಲ. ಹಾಗಿದ್ರೆ ನೀವು ಹೇಳಿದ್ದೆಲ್ಲ ಸುಳ್ಳ? ಹಾಗಲ್ಲ, ನನಗೆ ಗಿಲ್ಟ್ ಕಾಡ್ತಿದೆ. ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿದೆ. ನಾನು ಇಂಟರ್ವ್ಯೂ ಕೊಟ್ಟು ತಪ್ಪು ಮಾಡಿದ್ದೀನಿ ಅಲ್ವಾ? ಹೇಗತ್ತೆ ತಪ್ಪಾಗತ್ತೆ? ಅಪ್ಪ, ನನ್ನ ಗಂಡಂಗೆ ಹೇಳಿದೆ ನಾನು ಯಾವ ದೊಡ್ಡ ಕೆಲಸನೂ ಮಾಡಿಲ್ಲ, ಇದು ತಪ್ಪೆ. ಹಾಗಾದ್ರೆ ಫಸ್ಟ್ ಟೈಮ್ ಅಲ್ವಾ, ಸೊ ನೋ ಪ್ರಾಬ್ಲಮ್. ಲಕ್ಷ್ಮಿ, ತಪ್ಪೆ. ಹೇಗೆ ತಪ್ಪಾಗುತ್ತೆ? ನಾನು ಇಂಟರ್ವ್ಯೂ ಕೊಡೋದಕ್ಕೆ ಪಾಪಿ ಪ್ರಾರ್ಥನಾ ಬರಬಾರ್ದು ಅಂತ ಹಠಕ್ಕೆ ಬಿದ್ದೆ. ಈಗ ನನ್ನ ಗಂಡಂಗೆ ಏನಾದರೂ ಗೊತ್ತಾದರೆ ಅವ್ರು ನನ್ನ ಜೀವನ ಪರ್ಯಂತ ಕ್ಷಮಿಸಲ್ಲ. ಅತ್ತೆ, ಆ ಪ್ರಾರ್ಥನಾ ಜಾಗದಲ್ಲಿ ನಿಜವಾದ ಅಂತರಾತ್ಯ ಇದ್ದಿದ್ರೆ ನೀವು ಹೀಗೆ ಮಾಡೋದನ್ನ ತಪ್ಪು ಅಂತ ಅನ್ಕೋಬೋದಿತ್ತು. ರಕ್ತ ಹೀರೋ ರಾಕ್ಷಸಿ, ಸೊ ನೀವು ಮಾಡಿದ್ದೆ ಕರೆಕ್ಟು. ಒಂದ್ ವೇಳೆ ಏಜೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ರು ಮುಂದೊಂದು ದಿನ ಅವಳ ಪ್ರಾರ್ಥನಾ ಅಂತರಾತ್ಯ ಅಲ್ಲ ಅಂತ ಗೊತ್ತಾದ್ಮೇಲೆ ನಿಮ್ಮನ್ನೇ ಹೊಗಳ್ತಾರೆ, ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಾರೆ. ಗೊತ್ತಾಯ್ತಾ? ಆ ಲಾಸ್ಟ್ ಲೈನು ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ ಹೇಳ್ದಲ್ಲ, ಅದು ಬಿಟ್ಟರೆ ನಂಗೇನು ಗೊತ್ತಾಗ್ಲಿಲ್ಲ. ಆ ಪ್ರೀತಿಲೇ ಖುಷಿಯಾಗಿರಿ, ಬೇರೆ ಏನು ಯೋಚನೆ ಮಾಡಬೇಡಿ. ರೀ, ನಾಳೆ ಲೀಲಾ ಮೇಡಮ್ ಯಾರು ಅನ್ನೋದು ರಿವೀಲ್ ಆಗುತ್ತೆ. ಆಮೇಲೆ ಲೀಲಾ ಮೇಡಮ್ ಮತ್ತೆ ಏಜೆ ಸರ್ ಮಧ್ಯೆ ಇರೋ ಅಂತರ ದೂರ ಸರಿಯುತ್ತೆ. ಹಾಗೆ ಹೇಳ್ಬೇಡ. ಅಂತರ ಅನ್ಕೊಂಡು ಬಂದಿರೋ ಡೂಪ್ಲಿಕೇಟ್ ಅಂತರಳ ಅಂತರ ದೂರ ಆಗುತ್ತೆ ಅನ್ನು. ಯಾವುದೋ ಒಂದು ಏಜೆ ಸರ್ ಲೀಲಾ ಮೇಡಮ್ ಮಧ್ಯೆ ಏನೋ ಒಂಥರ ಕಾರ್ ಮಾಡೋ ಕವಿದಿರೋ ಹಾಗಿದೆಯಲ್ಲ, ಅದು ದೂರ ಸರಿಯುತ್ತೆ. ಏಜೆ ಸರ್ ಲೀಲಾ ಮೇಡಮ್ ಒಂದಾಗ್ತಾರೆ. ಆಮೇಲೆ ನಿಂದು ಮದುವೆಗೆ ಯಾವುದೇ ಅಡ್ಡಿ ಆತಂಕನೇ ಇರಲ್ಲ. ಆದರೆ ಒಂದು ಡೌಟು. ವಾಟ್ ಇಸ್ ದ್ಯಾಟ್? ಲೀಲಾ ಮೇಡಮ್ ಇಂಟರ್ವ್ಯೂ ಹೋಗೋ ವಿಷಯ ಏಜೆ ಸರ್ಗೆ ಗೊತ್ತಾಗಿ ಕೋಪ ಮಾಡ್ಕೊಂಡ್ರೆ? ಅವ್ರ ಕೋಪ ನಿಂಗೆ ಗೊತ್ತಲ್ಲ, ತನ್ನ ಮಾತು ಮೀರಿ ಹೋಗಿದ್ದಾಳೆ ಅಂತ ಮನೆಯಿಂದ ಲೀಲಾ ಮೇಡಮ್ನ ಹೊರಗೆ ಹಾಕಿದ್ರೆ ಏನು ಮಾಡೋದು? ಆಮೇಲೆ ಅವರಿಬ್ಬರ ಮಧ್ಯೆ ಇರೋ ಸಂಬಂಧ ಕಡ್ದೋಗುತ್ತೆ. ನಾನು ನೀನು ಪರ್ಮನೆಂಟ್ ಆಗಿ ದೂರ ಉಳಿಬೇಕಾಗುತ್ತೆ. ಅಯ್ಯೋ ದೇವ್ರೆ, ಇಂಥ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬರಬಾರ್ದು. ಕತ್ತೆ ಪುಟ್ಟಿ, ನಾನು ನೀನು ಯಾವತ್ತೂ ದೂರ ಆಗಲ್ಲ ಆಗಲ್ಲ ಆಗಲ್ಲ. ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಳ್ಳೋಣ. ನಾಳೆ ಇಡೀ ಪ್ರಪಂಚಕ್ಕೆ ನಾನೇ ಅಭಿ ಹೆಂಡ್ತಿ ಅಂತ ಗೊತ್ತಾಗುತ್ತೆ. ಆಮೇಲೆ ನನಗೆ ಯಾರ ಹಂಗೂ ಬೇಕಾಗಿಲ್ಲ, ನಾನು ಯಾರಿಗೂ ಭಯ ಪಡಬೇಕಾಗೂ ಇಲ್ಲ. ನಾನು ಪ್ರತಿದಿನ ಪ್ರತಿ ಕ್ಷಣ ಅಭಿಗಿರೋ ಪಬ್ಲಿಸಿಟಿನ ಎನ್ಕ್ಯಾಚ್ ಮಾಡ್ಕೋಬೇಕು. ಅಭಿ ಹೆಂಡ್ತಿ ಅಂತ ಹೇಳ್ಕೊಂಡು 4 ಗೋಡೆ ಮಧ್ಯೆ ಇರೋ ಬದಲು ಹೊರಗಡೆ ಹೋಗಬೇಕು, ಜಗತ್ತನ್ನು ನೋಡಬೇಕು. ಅಲ್ಲಿ ಜನಗಳು ನನಗೆ ಕೊಡೋ ಮರ್ಯಾದೆನ ರಾಜಾರೋಷವಾಗಿ ಅನುಭವಿಸ್ಬೇಕು. 4-5 ಜನಕ್ಕೆ ಸೇವೆ ಮಾಡಿಕೊಂಡು ಫ್ರೀ ಊಟ ಹಾಕ್ಕೊಂಡು ನೋಟಿನ ಕಂತೆ ಹಾಕಿ ಕೊಟ್ಬಿಟ್ಟು ಅವ್ರ ಜೊತೆ ಎಲ್ಲ ಒಂದು ಸೆಲ್ಫಿ ತಗೊಂಡ್ಬಿಟ್ರೆ, ಅಯ್ಯಯ್ಯೋ ಅಭಿ ಹೆಂಡ್ತಿ ಅಭಿಗಿಂತ ದಯಾಮಯಿ ಕರುಣಾಮಯಿ ಅಂತ ಫೋಟೋ ಮೇಲೆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತಾರೆ. ಆಗ ಫೇಮಸ್ ಅನ್ನೋದು ರಾತ್ರಿ ಕಳೆದು ಹಗಲಾಗಷ್ಟರಲ್ಲಿ ಆಗೋಗ್ಬಿಡುತ್ತೆ. ಆಮೇಲೆ ನನ್ನ ಆಟ ಶುರು. ಒಂದು ವೇಳೆ ನಾನೇ ಅಭಿನ ಸಾಯಿಸ್ತಿ ಅಂತ ಇಟ್ಕೋ, ಆಗ ನೀವು ಮರೆಯವರೆಲ್ಲ ಸೇರಿಕೊಂಡು ಈ ಪ್ರಾರ್ಥನಾನೇ ಸಾಯಿಸಿದ್ದು ಅಂತ ಹೇಳಿದ್ರು ಕೂಡ ಜನ ಚಪ್ಪಲಿ ತಗೊಂಡು ಮುಖದ ಮೇಲೆ ಹೊಡಿತಾರೆ ಹೊರತು, ಅಯ್ಯೋ ಇಷ್ಟು ಒಳ್ಳೆ ಗುಣ ಇರೋ ಹೆಣ್ಮಗಳ ಮೇಲೆ ಗಂಡ ಸಾಯಿಸಿರೋ ಅಪವಾದ ಹಾಕ್ತಿದ್ದೀರಲ್ಲ ಅಂತ ಕೈ ಮುಗಿದು ತಲೆ ಬಾಗಿ ಹೋಗ್ತಾರೆ. ಆ ಇಮೇಜ್ನ ನಾನೇ ಬೆಳೆಸ್ಕೋತೀನಿ, ನಾನೇ ಬೆಳೆಸ್ಕೋಬೇಕು. ಯಾಕಂದರೆ ಯಾರ್ದೋ ಮನೆಗೆ ನುಗ್ಗಿ ನಾನೇ ನಿನ್ನ ಹೆಂಡ್ತಿ ಅಂತ ಹೇಳಿ ಇಲ್ಲಿವರೆಗೂ ಬಂದಿದ್ದೀನಿ. ಅಂದಮೇಲೆ ಅಷ್ಟು ಮಾಡೋಕ್ಕಾಗಲ್ವಾ? ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತೆ.
ನಿಮ್ಮ ವಿಷಯದಲ್ಲಿ ವಿನಾಶನೂ ಯೋಚನೆ ಮಾಡಬೇಕು, ಇವ್ರಿಗೆ ಹೇಗೆ ಅಂತ್ಯ ಕೊಡಬೇಕು ಅಂತ. ಹೌದು, ಮತ್ತೆ ನನ್ನ ಹತ್ರ ಯಾರೇ ಬರಬೇಕು ಅಂದರೂ ಒಂದು ಕ್ಷಣ ಯೋಚನೆ ಮಾಡಬೇಕು, ಒಂದು ಕ್ಷಣ ಭಯ ಪಡಬೇಕು. ಇವಳನ್ನ ಹೇಗಪ್ಪ ಎದುರಾಕೊಳ್ಳೋದು, ಇವಳಿಂದ ಹೇಗಪ್ಪ ಬಚಾವಾಗೋದು, ಯಾವಾಗ ಯಾರ ಹತ್ರ ಏನು ಹೇಳಿ ಹೇಗೆ ಸಿಕ್ಕಾಕಿಸ್ತಾಳೋ ಅಂತ ಸಾಕು ಇವಳು ಸವಾಸ ಅಂತ ವಿಧಿನೇ ಯೋಚನೆ ಮಾಡ್ತಿರುತ್ತೆ. ಒಂದು ಸಲ ನಾನು ಅಭಿ ಹೆಂಡ್ತಿ ಅಂತ ಜಗತ್ ಜಾಹೀರಾಗಲಿ, ಆಮೇಲೆ ನಿನ್ನನ್ನು ಒಂಟಿ ಕಾಲಲ್ಲಿ ಹೊಸ್ಕಾಕಿ ನೆಲದಡಿ ಹೂತಾಕ್ತೀನಿ, ನೋಡ್ತಾ ಇರು. ಪ್ರತಿದಿನ ಪ್ರತಿ ಕ್ಷಣ ಸತ್ಯನೇ ಗೆಲ್ಲುತ್ತೆ ಅಂತ ಅಂದ್ಕೊಂಡು ಬಂದ್ಬಿಟ್ಟೆ. ಆದರೆ ಇನ್ನೇನು ಗೆಲುವು ಸಿಗುತ್ತೆ ಅನ್ನೋಷ್ಟರಲ್ಲಿ ನಾನು ಯಾವಾಗಲೂ ಸೋತ್ಬಿಟ್ಟೆ. ಪ್ಲೀಸ್ ಪ್ರಾರ್ಥನಾ, ನನ್ನ ಫ್ಯಾಮಿಲಿಗೆ ಏನೂ ಮಾಡಬೇಡ, ಏನೂ ಮಾಡಬೇಡ. ನೀನೇನೇ ಪ್ಲ್ಯಾನ್ ಮಾಡಿದ್ರು ಕೊನೆಗೆ ನಾನೇ ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್ ಇರ್ತಿತ್ತು. ಆದರೆ ಯಾಕೋ ನಿಮ್ಮ ಮುಂದೆ ನಿಂತು ಮಾತಾಡೋ ಧೈರ್ಯ ಕೂಡ ನಂಗೆ ಬರ್ತಿಲ್ಲ. ಯಾಕೆಂದರೆ ನೀವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಿದೆ. ನೀನು ಏನೇ ಪ್ಲ್ಯಾನ್ ಮಾಡಿದ್ರು ನಾನು ವಾಪಸ್ ಕೌಂಟ್ರ್ ಕೊಡಬೇಕು ಅಂತ ರೆಡಿ ಆಗ್ತಿದ್ದೆ. ಆದರೆ ಈ ಸತಿ ನನ್ನ ಕೈಲಿ ಅದಾಗ್ತಿಲ್ಲ. ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಸೋತಿರೋ ನೋವು ನನಗಿನ್ನೂ ಕಾಡ್ತಾ ಇದೆ. ಅನ್ನಿಸ್ತಿದ್ಯಾ? ಚುಪು ಚುಪು ಅನ್ನಿಸ್ತಿದ್ಯಾ? ಅನಿಸ್ಬೇಕು. ಇದೆಲ್ಲ ಅನಿಸಿದ್ರೇ ಮಜಾ. ರೋಡಿಂದ ಅರಮನೆ ಸಿಂಹಾಸನದವರೆಗೂ ಬರೋದು ಸುಲಭವಾದ ಮಾತು ಅಲ್ವೇ ಅಲ್ಲಮ್ಮ. ಅದಕ್ಕೆ ಎಕ್ಸ್ಟ್ರಾನೇ ಪಡ್ಕೊಂಡು ಬಂದಿರಬೇಕು. ಇನ್ಮೇಲೆ ನೀನು ಅಷ್ಟೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಇಲ್ಲ ಅಂದರೆ ಸಿಂಹಾಸನದವರೆಗೂ ಬಂದ್ಲಂತೆ. ಸಿಂಹಾಸನದ ಮೇಲೆ ನಾಯಿನ ಕೂರಿಸಿದ್ರು ಅದು ತನ್ನ ಬುದ್ಧಿ ತೋರಿಸುತ್ತೆ. ಮನೆ ಬಾಗ್ಲಿಗೆ ಬಂದು ನಿನ್ನ ಬುದ್ಧಿನ ನೀನೇ ತೋರಿಸ್ತಿದ್ಯಾ ಪ್ರಾರ್ಥನಾ? ನಿನ್ನ ಕಟ್ಟಾಕಿ ಇಂಜೆಕ್ಷನ್ ಕೊಡಬೇಕು ಅಥವಾ ನಿನ್ನ ಊರಿಂದ ಆಚೆ ತರಬೇಕು ಅಂತ ತೀರ್ಮಾನನ ನಾನು ಮಾಡ್ತೀನಿ. ಫೇಕ್ ಐಡಿ ಹಿಡ್ಕೊಂಡು ಏಜಿ ಹೆಂಡ್ತಿ ಅಂತ ಮೆರಿತಿರೋ ನಿನಗೆ ಎಷ್ಟು ಕೊಬ್ಬಿರಬೇಕಾದ್ರೆ ನಾನು ಅಗ್ನಿ ಸಾಕ್ಷಿಯಾಗಿ ಎಲ್ಲರ ಮುಂದೆ ತಾಳಿ ಕಟ್ಟಿಸ್ಕೊಂಡಿದ್ದೀನಿ, ಗುರು ಹಿರಿಯರ ಮುಂದೆ ಆಶೀರ್ವಾದ ತಗೊಂಡಿದ್ದೀನಿ. ನನಗಿನ್ನೆಷ್ಟು ಕೊಬ್ಬಿರಬೇಡ. 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಅಮ್ಮ, ನಾನು ಒರಿಜಿನಲ್ ಹೆಂಡ್ತಿ. ನರ್ಕ ಏನು ಅಂತ ಇವತ್ತು ರಾತ್ರಿ ನಾನು ನಿನಗೆ ತೋರಿಸ್ತೀನಿ. ಹೀಗಾಗ್ತಿದೆ? ಅಮ್ಮ, ಇಷ್ಟೊತ್ತಲ್ಲಿ ಪವರ್ ಯಾಕೆ ಹೋಯ್ತು? ಯಾರದು?
ಯಾರದು? ಯಾರಲ್ಲಿ? ಯಾರು ಅಂತ ಹೇಳಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲಿ ಯಾರೋ ಇದ್ದಾರೆ, ಯಾರೋ ಇದ್ದಾರೆ. ಯಾರಾದ್ರೂ ಬಾಗ್ಲು ತೆಗೀರಿ. ಅಭಿ, ಅಭಿ ಬಾಗ್ಲು ತೆಗಿ ಅಭಿ. ಅಯ್ಯೋ, ಏನೈತಿ? ಯಾಕೆ ಕೂಗ್ತಾ ಇದೆಯಾ? ಅಭಿ, ಅಭಿ ಯಾರೋ ಬಂದಂಗಾಯ್ತು. ನಾಯಿ ಜೋರಾಗಿ ಕೂಗ್ತಿತ್ತು, ಕರೆಂಟ್ ಬೇರೆ ಹೋಯ್ತು. ಬಾಗ್ಲು ತೆಗಿಯಕ್ಕೆ ಟ್ರೈ ಮಾಡಿದೆ, ಆದ್ರೆ ಓಪನ್ ಆಗ್ಲಿಲ್ಲ. ಅಭಿ, ಓಕೆ 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 ರಿಲ್ಯಾಕ್ಸ್ ರಿಲ್ಯಾಕ್ಸ್. ಏನಿಲ್ಲ, ಕರೆಂಟ್ ಹೋಗಿತ್ತಲ್ಲ, ಜನರೇಟರ್ ಆನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೋತು ಅಷ್ಟೇ. ಡೋರ್ ಲಾಕ್ ಆಗಿರಲಿಲ್ಲ, ನಾನು ಈಗ ಬಂದಲ್ಲ. ಇಲ್ಲ ಅಭಿ, ನಾನು ಬಾಗ್ಲು ತೆಗಿಯಕ್ಕೆ ತುಂಬಾ ಟ್ರೈ ಮಾಡಿದೆ, ಆದ್ರೆ ಓಪನ್ ಆಗ್ಲೇ ಇಲ್ಲ. ಓಕೆ ನೋಡು, ನಿನಗೆಲ್ಲೋ ಕೆಟ್ಟ ಕನಸು ಬಿದ್ದಿರಬೇಕು, ಭ್ರಮೆ ಅಷ್ಟೇ ಇದು. ನಥಿಂಗ್ ಟು ವರಿ, ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡು. ಆ ಥರ ನಿಂಗೆ ಏನೇ ಅನ್ಸಿದ್ರು ಒಂದು ಕೂಗಾಕು, ನಾ ಬರ್ತೀನಿ. ಸರಿ ಅಭಿ. ರಿಲ್ಯಾಕ್ಸ್. ಹಾಗಾದ್ರೆ ಅಂತರ ಆತ್ಮ ಬಂದಿರೋದು ಸತ್ಯನಾ? ಇಡೀ ಮನೇನೆ ಗಡಗಡ ಅಂತ ನಡಗಿಸ್ತಿದ್ದೆ ಪ್ರಾರ್ಥನೆ, ಇವಾಗ ನಾನು ನಡಗಿಸ್ತಿದ್ದೀನಿ. ಐ ಆಮ್ ಸೋ ಗ್ರೇಟ್, ಸೋ ಗ್ರೇಟ್. ನಾನು ಎಲ್ಲೋ ಇರಬೇಕಿತ್ತು, ಆದರೆ ಇಲ್ಲೇ ಇದ್ದೀನಿ. ಇಲ್ಲೇ ಇದ್ರೂ ಪರವಾಗಿಲ್ಲ, ಎಲ್ಲಾದರೂ ಇದ್ದಂಗಾದರೂ ಇರಬೇಕಾಗಿತ್ತು. ಇಲ್ಲಾಂದ್ರೆ ನನ್ನ ಟ್ಯಾಲೆಂಟು ತಟ್ಟೆ ಇಡ್ಲಿಯಲ್ಲಿ ಬರೋ ನೀರು ಚಟ್ನಿ ಥರ ಕೋಲಾಗಿ ಹೋಗ್ತಿತ್ತು, ಗಾಲ್ಫ್ ಆಡೋ ಕೋಲಾಗಿ ಹೋಗ್ತಿತ್ತು. ಏನಾದರೂ ಈ ಟ್ಯಾಲೆಂಟಲ್ಲಿ ಮಾಡಲೇಬೇಕು. ಪರವಾಗಿಲ್ಲ, ಒಂದಲ್ಲ ಒಂದು ದಿನ ನನ್ನ ಟ್ಯಾಲೆಂಟನ್ನು ನೋಡಿ ಭಾರತ ಸರ್ಕಾರ ಪ್ರಶಸ್ತಿ ಕೊಟ್ಟರು ಕೊಡ್ಬೋದು, ಕಾಯೋಣ. ಯಾವ ದೆವ್ವ? ವಿಶ್ವರೂಪ್, ನಾನು ಲೀಲಾ. ನಾನು ರೂಪ. ಗೊತ್ತು ನನಗೆ, ಹೇಗಿತ್ತು ನನ್ನ ಆ್ಯಕ್ಟಿಂಗ್. ಮತ್ತೆ ನೀವು ಮಾತ್ರ ಆ್ಯಕ್ಟಿಂಗ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ? ನಾನು ಒಂಥರ ಎಲೆ ಮರೆ ಕಾಯಿದ್ದಾಗೆ, ನಾನು ಕಾಣಲ್ಲ ಆದರೂ ಇರ್ತೀನಿ. ಇಟ್ಸ್ ಓಕೆ. ನೀವೇ ತಾನೇ ಹೇಳಿದ್ದು ಇಬ್ಬರು ಕೂಡ ಒಂದೇ ಥರ ಸೀರೆ ಉಟ್ಕೋತೀರಿ ಅಂತ. ಯಾವುದಕ್ಕೂ ಪಾಪಿ ಪ್ರಾರ್ಥನೆ ಹೆದರ್ಕೊಂಡ್ಲಲ್ಲ, ಅದು ಮೇಯ್ನ್. ಓ, ನೀವು ಹೆದರ್ಲಿಲ್ವಾ? ಗುಡ್ ಗುಡ್, ವೆರಿ ಗುಡ್ ವೆರಿ ಗುಡ್. ಆದ್ರೆ ಪ್ರಾರ್ಥನಾ ಹೆದರ್ತಾಳೆ ಅಂತ ಕನ್ಫರ್ಮ್ ಆಯ್ತು. ಕನ್ಫರ್ಮ್ ಮೇಡಮ್, 100% ಕನ್ಫರ್ಮ್. ನೀವೀಗ ಈ ಸೀರೆನ ಯಾರಿಗೂ ಕಾಣ್ದಿರೋ ಹಾಗೆ ಬಚ್ಚಿಟ್ಬಿಡಿ. ಇಲ್ಲ, ನನ್ಗೆ ಆ ಸೀರೆ ತುಂಬಾ ಇಷ್ಟ ಆಯ್ತು. ನಾನು ಯಾರೂ ಕೊಡಲ್ಲ, ನಾನೇ ಇಟ್ಕೋತೀನಿ. ರೂಪ, ಈ ಥರ 10 ಸೀರೆ ಸಿಗುತ್ತೆ, ನೀನು ತಲೆ ಕೆಡ್ಸ್ಕೊಬೇಡ. ಆದರೆ ಆ ಪ್ರಾರ್ಥನೆಗೆ ಮಾತ್ರ ಡೌಟ್ ಬರಬಾರ್ದು. ಕರೆಕ್ಟ್ ಮೇಡಮ್, ಸಾರಿ. ಇವಾಗ ಏನಂದರೆ, ನಾವು ಇದೇ ಥರ ಪ್ಲ್ಯಾನ್ ಮಾಡ್ತಾ ಇರಬೇಕು. ಈ ಪ್ಲ್ಯಾನ್ನ ಹೇಗೆ ಬೆಟರ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಸೊ ಇವಾಗ ಓಕೆ ಮ್ಯಾಮ್, ಓಕೆ. ಏನು ಜನನೋ ಏನೋ, ಹಣೆ ಕಚ್ಕೊಳ್ಳೋ ಕುಂಕುಮನ ಮುಖ ತುಂಬ ಬಳ್ಕೊಂಬಂದಿದ್ದಾರೆ. ಬೇರೆ ವಿಷಯ ನಮಗೆ ಹೋಗೋಣ. ಹಲೋ, ಏನು ಗುಣ ಗುಣ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ? ಗುಣನ
ನಿನ್ನ ಹತ್ರ ನಮ್ದೇನು ಮಾತು? ಮುಖ ತುಂಬ ಕುಂಕುಮ ಬಳ್ಕೊಂಡಿರೋರೆಲ್ಲ ಮಾತಾಡೋ ಹಂಗಾಗ್ಬಿಟ್ರು. ಏಯ್, ನಿಮ್ಗೇನಾದರೂ ತಲೆ ಕೆಟ್ಟಿದ್ಯಾ? ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ ಇದು ನಿಮ್ಮದೇ ಕಿತಾಪತಿ ಅಂತ. ನಾನು ಈಗ ತಾನೇ ಫ್ರೆಶ್ ಅಪ್ ಆಗಿ ಬರ್ತಾ ಇದ್ದೀನಿ. BEAUTY ಅಂತಾರಲ್ಲ, ಅದು ನಾನೇ. ಹೌದು, ನಿಂತರ ಬ್ಯೂಟಿನ ಅಲ್ಲ ನಿಂತರ ಕುಂಕುಮ ಬಳ್ಕೊಂಡಿರೋ ಬ್ಯೂಟಿನ ನಾವು ನೋಡೇ ಇಲ್ಲ. ನಿನ್ನ ಹತ್ರ ಏನು ಮಾತು? ಆ್ಯಂಡ್ ಫಸ್ಟ್ ಆಫ್ ಆಲ್ ನೀನು ಮಾತಾಡಿದ್ದು ನಮ್ಗೆ ಅರ್ಥನೂ ಆಗಲಿಲ್ಲ. ಮೊದಲು ಮುಖಕ್ಕೆ ಮೆತ್ಕೊಂಡಿರೋ ಕುಂಕುಮನ ಒರೆಸ್ಕೊ. ಅದಕ್ಕೆ ಅಂತ ಒಂದು ಬೆಲೆ ಇದೆ. ಬನ್ನಿ ಅಪ್ಪ. ಹಲೋ, ಏನೆಲ್ಲರೂ ಸೇರ್ಕೊಂಡು ಟ್ರ್ಯಾಪ್ ಮಾಡ್ತಿದ್ದೀರಾ? ನನ್ನನ್ನು ಕೇಳ್ತಾ ಇದೆಯಾ? ಹೌದು, ನಿನ್ನನ್ನೇ ಕೇಳ್ತಿರೋದು. ನಾನೇನಾದ್ರು ನಿನ್ನ ಮಾತಾಡ್ಸಿದ್ನಾ? ಇಲ್ಲ ಅಲ್ವಾ? ಮತ್ಯಾಕೆ ನನ್ನ ಮಾತಾಡಿಸ್ತಾ ಇದೆಯಾ? ನನ್ನ ಮುಖ ನೋಡ್ಕೊಂಡು ನಗಾಡ್ಕೊಂಡು ಹೋಗ್ತಿದ್ರೆ ನಾನು ಸುಮ್ಮನೆ ಹೋಗ್ಬೇಕಾ? ಏನು ಕೋತಿ ಕುಣಿತಿದ್ಯಾ ನನ್ನ ಮುಖದ ಮೇಲೆ? ಕನ್ನಡಿಲಿ ಹೋಗಿ ಮುಖ ನೋಡ್ಕೊ ಗೊತ್ತಾಗತ್ತೆ. ಚಿಕ್ಕ ಮಕ್ಕಳು ಮುಖ ತುಂಬ ಬಣ್ಣ ಹಚ್ಕೊಂಡಂಗೆ ಕುಂಕುಮ ಹಚ್ಕೊಂಡು ಬಂದಿದ್ಯಾ? ನೀ ನನಗೆ ಪ್ರಶ್ನೆ ಮಾಡಬೇಕಾದ್ದೆ. ನನಗೆ ಗೊತ್ತಿದೆ, ನೀವೆಲ್ಲರೂ ಸೇರ್ಕೊಂಡು ಏನೋ ಮಾಡ್ತಿದ್ದೀರಾ. ನಾನು ಈ ವಿಷಯನ ಅಭಿಗೆ ಹೇಳೇ ಹೇಳ್ತೀನಿ. ಒಳ್ಳೇದಾಗ್ಲಿ. ಇವಳು ಏನು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾಳಲ್ಲ? ನನ್ನ ಮುಖದಲ್ಲಿ ಕುಂಕುಮ ಇದೆಯಾ? ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಿದ್ದಾರೆ? ಮೇಡಮ್, ಕುಂಕುಮನ ಮೇಡಮ್, ನಾನೆಲ್ಲ ರಕ್ತ ಅನ್ಕೊಂಡ್ಬಿಟ್ಟಿದ್ದೆ. ಏನ್ ಮೇಡಮ್, ದೇವ್ರ ಮೇಲೆ ಭಕ್ತಿ ಜಾಸ್ತಿಯಾಗಿ ಕುಂಕುಮದ ಬಟ್ಟಿಗೆ ಏನಾದ್ರು ಮುಖ ಕೊಟ್ಬಿಟ್ರಾ? ನೋಡಿ ವಿಶ್ವರು, ನನಗೆ ಮೊದಲೇ ಕೋಪ ಜಾಸ್ತಿ. ನೀವೆಲ್ಲರೂ ಸೇರ್ಕೊಂಡು ಯಾಮಾರಿಸ್ತಿದ್ದೀರಾ ಅಂತ ಈಗಲೇ ಅಭಿ ಹತ್ರ ಹೋಗಿ ಬಯಲು ಮಾಡ್ತೀನಿ. ಹಾಗೆ ಸುಮ್ಮನೆ ಇರ್ತಾರೆ, ಈಗ ಸುಮ್ಮನೆ ಇರ್ತಾರೆ ಅಂತ ಅನ್ಕೊಂಡ್ರೆ ಸುಮ್ಮನೆ ಇರ್ತಿಲ್ಲ. ಮೇಡಮ್, ಒಂದು ನಿಮಿಷ. ಇಷ್ಟೆಲ್ಲ ಆದ್ಮೇಲೂ ಎಲ್ರಿಗೂ ಕಾಣ್ತಿದೆ, ನಿಮ್ಗೆ ಕಾಣ್ತಿಲ್ಲ ಅಂದ್ರೆ ದೆವ್ವನು ಪ್ರೇತನು ಬಂದಿರ್ಬೇಕು ಮೇಡಮ್. ಇನ್ನು ಬಾಸ್ ಮುಂದೆ ಹೋಗ್ತೀರಂದ್ರೆ ಹೋಗಿ. ಅವಾಗ ಬಾಸ್ ನಿಮ್ಮ ನೋಡಿ ಫಸ್ಟಿಗೆ ಕಟ 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 ಅಂತ ನಗ್ತಾರೆ. ಆಮೇಲೆ ಅಂತನಾ ನಿನ್ ಮುಖದ ಮೇಲೆ ಕುಂಕುಮ ಇದೆ ಅಂತಾರೆ. ಅವಾಗ ನೀವು ನೋ ಅಭಿ, ಇಲ್ಲ ಅಭಿ ಅಂತ ಹೇಳ್ತೀರ. ಆಗ ಬಾಸ್ಗೆ ನಿಮ್ಮ ಮೇಲೆ ಡೌಟ್ ಬರಕ್ಕೆ ಶುರುವಾಗುತ್ತೆ. ನಮ್ಮ ಅಂತರಾಗೆ ಏನೋ ಮಾನಸಿಕ ಕಾಯಿಲೆ ಇದೆ ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಇನ್ಮೇಲೆ ನಿಮ್ಮ ಇಷ್ಟ ಮೇಡಮ್, ಹೋಗೋದಾದ್ರೆ ಹೋಗಿ. ಲೀಲಾ, ಹಾಂ ರೀ. ಅಂತರಲ್ಲಿ ನೋಡಿದ್ಯಾ? ಅಂತರ ಅಕ್ಕ, ಹಾಂ ನೋಡಿದೆ. ಅಂತರ ಅಕ್ಕ ಬೆಳಗ್ಗೆ ಎದ್ದು ಎಲ್ಲರ ಹತ್ರ ಹೋಗ್ಬಿಟ್ಟು ನನ್ನ ಮುಖದ ಮೇಲೆ ಕುಂಕುಮ ಕಾಣಿಸ್ತಿದ್ಯಾ ಅಂತ ಕೇಳ್ತಾ ಇದ್ರು. ನನಗೂ ಕೇಳಿದ್ರು. ನಾನು ಇಲ್ಲ ಅಕ್ಕ, ನಿಮ್ಮ ಮುಖದ ಮೇಲೆ ಏನೂ ಕಾಣಿಸ್ತಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರಿಗೆ ಕೋಪ ಬಂದ್ಬಿಡ್ತು. ಕೋಪ ಮಾಡ್ಕೊಂಡು ಹೋಗೇ ಬಿಟ್ರು. ಆ್ಯಕ್ಚುಲಿ ಅದು ಯಾರೋ ಬೈರಾಗಿ ಏನೋ ಹೇಳ್ದ ಅಂತ ಅದನ್ನು ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳು ಅವಳು. ಪಾಪ ಸರಿಯಾಗಿ ನಿದ್ದೆ ಮಾಡಿದ್ಲೋ ಇಲ್ವೋ. ಆ್ಯಕ್ಚುಲಿ ಅದೇ ಯೋಚನೆಯಲ್ಲಿ ಅವಳು ಡೆಫಿನೆಟ್ಲಿ ನಿದ್ದೆ ಮಾಡಿರಲ್ಲ. ಹೌದು ರೀ. ಏನೋ ಇತ್ತೀಚೆಗೆ ಆತ್ಮ ಅಂತಾರೆ, ಭೂತ ಅಂತಾರೆ, ಪಿಚಾಚಿ ಅಂತಾರೆ, ಏನೂ ಅರ್ಥನೇ ಆಗಲ್ಲ. ಒಂಥರ ವಿಚಿತ್ರವಾಗಿ ಆಡ್ತಿರ್ತಾರೆ. ಅಂಥದ್ದೇನೂ ಇಲ್ಲ, ಮನಸ್ಸಲ್ಲೇನೋ ಸ್ಟ್ರೆಸ್ ಇರಬೇಕಷ್ಟೇ. ಹೌದಾ? ಇರ್ಬೋದೇನೋ ರೀ. ಈ ದೆವ್ವ, ಭೂತ, ಪಿಚಾಚಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೆಲ್ಲ ನಾವು ಹೇಗೆ ಅನ್ಕೋತೀವೋ ಹಾಗೆ. ಇಲ್ಲ ಅಂದ್ಕೊಂಡ್ರೆ ಇಲ್ಲ, ಇದೆ ಅಂದ್ಕೊಂಡ್ರೆ ಇದೆ. ಅದೇನೋ ಹೇಳ್ತಾರಲ್ಲ, ಹೆದರ್ದವನಿಗೆ ಹಗ್ಗನೂ ಹಾವು ಥರ ಕಾಣುತ್ತೆ ಅಂತ. ಹಾಗೆ ಭ್ರಮೆ ಅಂತ ಏನು ಅನಿಸ್ತಿಲ್ಲ. ಮನಸ್ಸಲ್ಲಿ ಗಿಲ್ಟ್ ಇದ್ರೆ ಹೆದರ್ಕೋತಾರೆ ಅಂತ ಸೈಕಾಲಜಿ ಹೇಳುತ್ತೆ. ಕಾಲೇಜಲ್ಲಿ ಈ ಥರ ಒಂದು ಸಬ್ಜೆಕ್ಟ್ ಇತ್ತು ನನಗೆ. ಗಿಲ್ಟ? ಅಂತರಂಗೆ ಯಾವ ಗಿಲ್ಟ್ ಇರುತ್ತೆ? ಚಾನ್ಸೇ ಇಲ್ಲ. ಯಾರಿಗೊತ್ತು?
ಅದನ್ನು ಅವ್ರನ್ನೇ ಕೇಳಿ ತಿಳ್ಕೊಬೇಕು. ಬಟ್ ಇದರಲ್ಲಿ ಕೇಳುವಂಥದ್ದೇನಿದೆ? ನೀವೇ ಹೇಳಿದ್ರಲ್ಲ, ಹೆದ್ರಿರೋರ್ಗೆ ಹಗ್ಗನೂ ಹಾವು ಥರ ಕಾಣಿಸುತ್ತೆ ಅಂತ. ಅದು ಹಗ್ಗನ ಅಥವಾ ಹಾವ ಅಂತ ಆಮೇಲೆ ಡಿಸೈಡ್ ಮಾಡ್ಬೋದು. ಬಟ್ ಯಾಕೆ ಹೆದರಿದ್ದಾರೆ ಅಂತ ತಿಳ್ಕೊಬೇಕು. ಏನೋಪ್ಪ, ನನಗೆ ತಿಳಿದಿದ್ದು ಹೇಳಿದೆ ಅಷ್ಟೆ. ಮಿಕ್ಕಿದೆಲ್ಲ ನಿಮಗೆ ಬಿಟ್ಟಿದ್ದು. ಆಗ್ಲಾದರೂ ಅಕ್ಕನ ಭ್ರಮೆ ದೂರ ಆಗ್ಬೋದು.